ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸುಸ್ವಾಗತ. ನೀವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ದಿನೇ ದಿನೇ ಆತ್ಮದಲ್ಲಿ ಬಲ ಹೊಂದುತ್ತಿರುವಿರಿ ಎಂದು ನಾವು ನಂಬುತ್ತೇವೆ. ದೇವರ ನಡೆಸುವಿಕೆಗಾಗಿ ಆತನನ್ನು ಕೊಂಡಾಡೋಣ. ಇಂದು ನಾವು ಧರ್ಮೋಪದೇಶಕಾಂಡ ಪುಸ್ತಕದ 4ನೇ ಅಧ್ಯಾಯದ 12ನೇ ವಚನದಿಂದ 5ನೇ ಅಧ್ಯಾಯದ 15ನೇ ವಚನದವರೆಗೆ ಧ್ಯಾನ ಮಾಡಲಿರುವಾಗ, ಧರ್ಮಶಾಸ್ತ್ರವು ಯಾಕೆ ಕೊಡಲ್ಪಟ್ಟಿತು, ಕ್ರಿಸ್ತ ನಂಬಿಕೆಯ ಕಾಲ ಪಾಪಿಯಾದ ಮಾನವನಿಗೆ ಏನನ್ನು ಕೊಟ್ಟಿತು ಎಂಬುದನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತ್ಮಸ್ವರೂಪನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ನಾವು ಸತ್ಯವೇದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಧರ್ಮೋಪದೇಶ ಕಾಂಡ ಪುಸ್ತಕದ 4ನೇ ಅಧ್ಯಾಯದ 10ನೇ ವಚನದವರೆಗೆ ನಾವು ಧ್ಯಾನಿಸ್ತೀವಿ. ನಮ್ಮ ಧ್ಯಾನವನ್ನು ಇಂದು ಮುಂದುವರಿಸುವ ಹಾಗೆ ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದ್ರೂ ಮಾತನಾಡಿದ ಸ್ವರ ನಿಮಗೆ ಕೇಳಿಸಿತೇ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ. ಹೌದು ಪ್ರಿಯರೇ, ಜನರು ದೇವರ ಯಾವ ಪ್ರತಿರೂಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರ ಆಶೆಯಾಗಿದೆ. ಕರ್ತನಾದ ಯೇಸು ಮಾನವನಾಗಿ ಬಂದನು, ಆದರೆ ಸತ್ಯವೇದದಲ್ಲಿ ಆತನ ಭೌತಿಕ ರೂಪ ಎಲ್ಲಿಯೂ ವಿವರಿಸಲ್ಪಟ್ಟಿಲ್ಲ. ನಾನು ವಿಚಿತ್ರವಾದವನೆಂದು ನೀವು ನೆನೆಸಬಹುದು, ಆದರೆ ನಾನು ಯೇಸುವಿನ ಯಾವ ಚಿತ್ರವನ್ನೂ ಒಪ್ಪುವುದಿಲ್ಲ. ಆತನ ಚಿತ್ರವಿದ್ದರೆ ಆತನನ್ನು ಆರಾಧಿಸಲು ಸಹಾಯವಾಗುತ್ತದೆಂದು ಅನೇಕರು ಭಾವಿಸುತ್ತಾರೆ. ಒಬ್ಬರು ಹೀಗೆ ಹೇಳಿದರು: ತಮ್ಮ ಹೃದಯಗಳಲ್ಲಿ ಯೇಸುವಿನ ಪ್ರಸನ್ನತೆಯನ್ನು ಕಳಕೊಂಡಾಗ ಆತನ ಚಿತ್ರವನ್ನು ರಚಿಸಲು ಸಾಧ್ಯ ಎಂಬುದಾಗಿ. ಆತನು ನಮ್ಮ ಹೃದಯದಲ್ಲಿರಬೇಕು, ಬಣ್ಣಗಳ ಚಿತ್ರದಲ್ಲಲ್ಲ. ಈ ಅಧ್ಯಾಯದಲ್ಲಿ ಇಂತಹ ಬಹು ವಿಶೇಷವಾದ ಸತ್ಯಗಳನ್ನು ಆತನು ನಮಗೆ ತಿಳಿಸುತ್ತಿದ್ದಾನೆ. ಆ ದಿನಗಳಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಕೊಟ್ಟ ನಿಯಮಗಳು ಈ ದಿನಗಳಲ್ಲಿಯೂ ನಾವು ಅನುಸರಿಸತಕ್ಕವುಗಳಾಗಿವೆ, ಯಾಕೆಂದರೆ ಸತ್ಯವು ನಿತ್ಯವಾದದ್ದಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದಹಿಸಿಬಿಡುವನಾಗಿದ್ದಾನೆಂದು ತಿಳಿಯಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ, ನೀವು ಯೊರ್ದಾನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ನೀವು ಆ ದೇಶದಲ್ಲಿ ಬಹು ದಿವಸ ಇರದೆ ನಾಶವಾಗಿಯೇ ಹೋಗುವಿರಿ. ಯೆಹೋವನು ನಿಮ್ಮನ್ನು ಅನ್ಯಜನಗಳಲ್ಲಿ ಚದರಿಸುವನು. ಆತನು ನಿಮ್ಮನ್ನು ಓಡಿಸುವ ದೇಶಗಳ ಜನರ ಮಧ್ಯದಲ್ಲಿ ನೀವು ಸ್ವಲ್ಪ ಮಂದಿ ಮಾತ್ರ ಉಳಿಯುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನಾಂಗವು ಈಗಲೂ ಲೋಕಕ್ಕೆ ಸಾಕ್ಷಿಯಾಗಿಯೇ ಇದೆ, ಅವಿಧೇಯತೆಯ ಸಾಕ್ಷಿಯಾಗಿ. ಅವರು ಲೋಕಕ್ಕೆಲ್ಲ ಹರಡಿ ಹೋಗಿದ್ದಾರೆ. ಯಾಕೆಂದರೆ ದೇವರು ಮಾಡಬಾರದೆಂದದ್ದನ್ನು ಅವರು ಮಾಡಿದರು. ಅವರು ತಿರುಗಿ ತಮ್ಮ ದೇಶಕ್ಕೆ ಸೇರಿದ್ದಾರೆ ಎಂದು ಯಾರಾದರೂ ಹೇಳಬಹುದು. ಈಗ ಅವರು ಒಂದು ರಾಷ್ಟ್ರವಾಗಿದ್ದಾರಲ್ಲ ಎಂಬುದಾಗಿ ಕೂಡ ಹೇಳಬಹುದು. ಅದು ಸತ್ಯವೇ. ಆದರೂ ಅವರು ಇನ್ನೂ ತೊಂದರೆಗಳಲ್ಲಿದ್ದಾರಲ್ಲವೋ? ದೇವರು ಮುಂತಿಳಿಸಿದ ಪ್ರಕಾರ ಆತನು ಅವರನ್ನು ಒಟ್ಟುಗೂಡಿಸಿದಾಗ ಅವರಿಗೆ ಈಗಿರುವ ತೊಂದರೆಗಳೂ ಇರುವುದಿಲ್ಲ. ಇಸ್ರಾಯೇಲು ದೇವರಿಗೆ ಬೆನ್ನು ಹಾಕಿದ್ದರಿಂದ ಈಗಲೂ ಅದು ದೇವರ ದಂಡನೆಗೊಳಗಾಗಿದೆ. ದೇವರನ್ನು ತಿರಸ್ಕರಿಸಿದ ಯಾವ ಜನಾಂಗವಾದರೂ ದಂಡನೆಗೆ ಒಳಗಾಗುತ್ತದೆ. ನಮಗೆ ಇದೊಂದು ಗಂಭೀರವಾದ ಪಾಠವಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ ಎಂಬುದಾಗಿ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಗೂ ಬರಲಿಕ್ಕಿರುವ ಮಹಾಸಂಕಟ ಕಾಲದ ಕುರಿತು ಇಲ್ಲಿ ಪ್ರಥಮ ಬಾರಿಗೆ ಹೇಳಲಾಗಿದೆ. ಅಂತ್ಯದಲ್ಲಿ ಎಂಬುದು ಮಹಾಸಂಕಟ ಕಾಲವನ್ನು ತಿಳಿಸುವ ಪದವಾಗಿದೆ. ದೇವರು ಒಂದು ಷರ್ತವನ್ನಿಡುತ್ತಾನೆ. ಅದೇನೆಂದರೆ, ನೀವು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರೆ, ಆತನ ಮಾತಿಗೆ ಕಿವಿಗೊಟ್ಟರೆ ಎಂಬುದಾಗಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 4ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಕ್ರೂರಿಯೂ ಕಠಿಣ ಮನಸ್ಸಿನವನೂ ಆದ್ದರಿಂದ ಅವರನ್ನು ಚದರಿಸುತ್ತಾನೋ? ಇಲ್ಲ ಪ್ರಿಯರೇ, ಆತನು ಕನಿಕರವುಳ್ಳವನು. ಆತನು ನಿಮ್ಮನ್ನೂ ಕೈಬಿಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ಯಾಕಂದರೆ ದೇವರು ಕನಿಕರವುಳ್ಳವನಾದ್ದರಿಂದಲೇ ಅವರು ನಾಶವಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಾನು ನೀನು ನಾಶವಾಗದಿರುವುದಕ್ಕೆ ಇದೇ ಕಾರಣವಾಗಿದೆ. ನೀನು ರಕ್ಷಿಸಲ್ಪಟ್ಟಿರುವುದಾದರೆ ಅದು ನಿನ್ನ ಒಳ್ಳೆಯತನದಿಂದಲ್ಲ, ಅದು ದೇವರ ಕರುಣೆಯೇ ಆಗಿದೆ. ಆತನು ಇಸ್ರಾಯೇಲರಿಗೆ ಕರುಣೆ ತೋರಿಸಿದಂತೆ ನಮಗೂ ಕರುಣೆ ತೋರಿಸಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 4ನೇ ಅಧ್ಯಾಯ 33 ಮತ್ತು 34ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡಿದ ಸ್ವರವು ನಿಮಗೆ ಕೇಳಿಸಿತಲ್ಲ? ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನು ಕೇಳಿ ಬದುಕಿದ್ದುಂಟೋ? ಬೇರೆ ಯಾವ ದೇವರಾದರೂ ಮನಶೋಧನೆ, ಮಹತ್ಕಾರ್ಯ, ಉತ್ಪಾತ, ಯುದ್ಧ, ಭುಜಪರಾಕ್ರಮ, ಶಿಕ್ಷಾ ಹಸ್ತ, ಮಹಾಭೀತಿ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯೊಳಗಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸಿದುಂಟೋ? ನಿಮ್ಮ ದೇವರಾದ ಯೆಹೋವನಾದರೂ ಐಗುಪ್ತ ದೇಶದಲ್ಲಿ ನಿಮಗೋಸ್ಕರ ಇದನ್ನೆಲ್ಲ ನಿಮ್ಮ ಕಣ್ಣೆದುರಿಗಾಗಿ ನಡೆಸಿದ್ದಾನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಈ ಎಲ್ಲ ಸಂಗತಿಗಳನ್ನು ಅವರ ಪಿತೃಗಳ ಎದುರಿನಲ್ಲೇ ನಡೆಸಿದ್ದನಲ್ಲ. ಇದನ್ನು ಅವರು ಮರೆಯಬಾರದು. ದೇವರು ಅವರಿಗೆ ಕರುಣಾಮಯನಾಗಿದ್ದನು, ಅವರು ಅದನ್ನು ನೆನಪಿನಲ್ಲಿಡತಕ್ಕದ್ದು ಎಂಬುದಾಗಿ ಮೋಶೆಯ ಉಪನ್ಯಾಸವಾಗಿದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 4ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು ಗಮನಿಸೋಣ. ಆತನು ನಿಮ್ಮ ಪಿತೃಗಳನ್ನು ಪ್ರೀತಿಸಿ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೂ ಆದುಕೊಂಡು ಈಗ ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ನಿಮಗಿಂತ ಬಲಿಷ್ಠವಾದ ಜನಾಂಗಗಳನ್ನು ಹೊರಡಿಸಲು ಅವರ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಆ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡಲೂ ಬೇಕೆಂದು ಸಂಕಲ್ಪಿಸಿ ತಾನೇ ನಿಮ್ಮೊಂದಿಗಿದ್ದು ತನ್ನ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅವರನ್ನು ಪ್ರೀತಿಸಿದರಿಂದ ಇದನ್ನೆಲ್ಲ ಮಾಡಿದನು. ಅದೇ ಕಾರಣವಾಗಿರುತ್ತದೆ. ಅವರಲ್ಲಿ ಯಾವ ಒಳ್ಳೆಯತನವೂ ಇರಲಿಲ್ಲ, ಆದರೆ ದೇವರು ಒಳ್ಳೆಯವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಈಗಲೂ ಪ್ರೀತಿಸುತ್ತಾನೆ. ಆದರೆ ಪ್ರೀತಿಯಿಂದಲೇ ನಮ್ಮನ್ನು ರಕ್ಷಿಸುವುದಿಲ್ಲ, ಆತನು ಕೃಪೆಯಿಂದ ರಕ್ಷಿಸುತ್ತಾನೆ. ಆತನು ನಮ್ಮನ್ನು ಪರಲೋಕಕ್ಕೆ ಹಿಂದಿನ ಬಾಗಿಲಿಂದ ಕಳುಹಿಸುವುದಿಲ್ಲ. ನೀತಿವಂತನಾದ ಆತನು ಹಾಗೆ ಮಾಡಲು ಸಾಧ್ಯವೇ ಇಲ್ಲ. ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಲೇಬೇಕಾಗಿದೆ. ಆತನ ಪ್ರೀತಿಯು ನಮಗಾಗಿ ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿತು. ಕ್ರಿಸ್ತನು ನಮಗಾಗಿ ಪ್ರಾಣ ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದ್ದರಿಂದ ನಮಗೆ ಕ್ಷಮಾಪಣೆ ಸಿಕ್ಕಿದೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದರಿಂದ ರಕ್ಷಿಸಿದನು ಎಂದು ಸತ್ಯವೇದವು ಹೇಳುವುದಿಲ್ಲ. ಆದರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಮಗನನ್ನು ಕೊಟ್ಟನು ಎಂಬುದಾಗಿ ಬರೆದದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ಕಾಣುತ್ತೇವೆ. ಆತನನ್ನು ನಂಬುವ ಒಬ್ಬನಾದರೂ ಯಾವ ವ್ಯತ್ಯಾಸವೂ ಇಲ್ಲದೆ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 4ನೇ ಅಧ್ಯಾಯ 44 ಮತ್ತು 45ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರವು ಇದೆ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಂದಾಗ ಯೋರ್ದನ್ ಹೊಳೆಯ ಆಚೆ ಬೆತ್ ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಎಷ್ಬಾನಿನಲ್ಲಿ ವಾಸಿಸಿದ ಅಮೋರಿಯರ ಅರಸನಾದ ಸೀಹೋನನ ದೇಶದಲ್ಲಿ ಮೋಶೆ ಇಸ್ರಾಯೇಲರಿಗೆ ತಿಳಿಸಿದ ಆಜ್ಞಾವಿಧಿ ನಿರ್ಣಯಗಳು ಇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 4ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ಈ ಅಧ್ಯಯನದಲ್ಲಿ ದೇವರು ನಮಗೆ ತೋರಿಸಿದಂಥ ಆತನ
ಎಲ್ಲ ಅದ್ಭುತ ಕಾರ್ಯಗಳು ಮತ್ತು ಆತನ ಪ್ರೀತಿ, ಆತನ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶ ಕಾಂಡ ಪುಸ್ತಕದ 5ನೇ ಅಧ್ಯಾಯಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಮೋಶೆ ಧರ್ಮಶಾಸ್ತ್ರವನ್ನು ಪುನರುಚ್ಚರಿಸಿ ಅರ್ಥ ವಿವರಣೆ ಮಾಡಿದ್ದು. ಪ್ರಿಯರೇ, ಇದು ಮೋಶೆಯ 2ನೆಯ ಉಪನ್ಯಾಸವಾಗಿದೆ. ಅದು ಧರ್ಮಶಾಸ್ತ್ರದ ಪುನರುಚ್ಚರಣೆಯಾಗಿದೆ. ಇಲ್ಲಿಯೂ ಪ್ರೀತಿ ವಿಧೇಯತೆಗಳಿಗೆ ಒತ್ತು ಕೊಡಲಾಗಿದೆ. 5, 6 ಮತ್ತು 7ನೇ ಅಧ್ಯಾಯಗಳಲ್ಲಿ ದಶಾಜ್ಞೆಗಳ ಪುನರುಚ್ಚಾರಣೆ ಹಾಗೂ ಅರ್ಥ ವಿವರಣೆಯನ್ನು ನೋಡುತ್ತೇವೆ. ಸೀನಾಯಿ ಬೆಟ್ಟದ ಬಳಿಯಲ್ಲಿ ಧರ್ಮಶಾಸ್ತ್ರವನ್ನು ಮೊದಲು ಕೇಳಿದ್ದ ಜನಾಂಗವು ಈಗ ಸತ್ತು ಹೋಗಿದೆ. ವಾಗ್ದಾತ ದೇಶಕ್ಕೆ ಹೋಗಲಿರುವ ಹೊಸ ತಲೆಮಾರಿನವರು ಈ ಧರ್ಮಶಾಸ್ತ್ರವನ್ನು ಪುನಃ ಕೇಳಿ ತಿಳುಕೊಳ್ಳಬೇಕಾಗಿದೆ. ಅರಣ್ಯದಲ್ಲಿನ 40 ವರ್ಷಗಳ ಅನುಭವದ ಆಧಾರದಲ್ಲಿ ಮೋಶೆ ಈ ಕೆಲಸವನ್ನು ಮಾಡುತ್ತಾನೆ. ಇದು ವಿಮೋಚನಕಾಂಡ ಪುಸ್ತಕದ 20ನೇ ಅಧ್ಯಾಯದ ಪುನರುಚ್ಚರಣೆ ಎಂದು ನೀವು ಹೇಳಬಹುದು. ಅದು ಸತ್ಯವಿರಬಹುದು. ದಶಾಜ್ಞೆಗಳು ತಿರುಗಿ ಹೇಳಬೇಕಾದಷ್ಟು ಪ್ರಾಮುಖ್ಯವಾದವುಗಳಾಗಿವೆ. ಪ್ರಿಯರೇ, ಅವು ಮೂಲ ನೈತಿಕ ನಿಯಮಗಳಾಗಿವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಮೋಶೆ ಇಸ್ರಾಯೇಲ್ಯರನ್ನು ಕರೆದು ಹೀಗಂದನು, ಇಸ್ರಾಯೇಲ್ಯರೇ, ನಾನು ಈಗ ನಿಮಗೆ ತಿಳಿಸುವ ಆಜ್ಞಾವಿಧಿಗಳನ್ನು ಕೇಳಿರಿ, ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ದೇವರ ವಾಕ್ಯದ ಕುರಿತಾಗಿ ನಾವು ಮಾಡಬೇಕಾದ 4 ಸಂಗತಿಗಳನ್ನು ಇಲ್ಲಿ ಹೇಳಲಾಗಿದೆ. ಮೊದಲಾಗಿ ನಾವು ಕೇಳಬೇಕು. 2ನೇದಾಗಿ ನಾವು ಕಲಿಯಬೇಕು. ಅದರಿಂದ ದೇವರು ಏನು ಹೇಳುತ್ತಾನೆಂಬುದು ನಮಗೆ ತಿಳಿಯುತ್ತದೆ. 3ನೆಯದು ನಾವು ಕೈಕೊಳ್ಳಬೇಕು, ಅಂದರೆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು. ಈ ಕುರಿತು ದಾವೀದನು ಹೇಳಿದ್ದನ್ನು ಕೇಳಿರಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಕೀರ್ತನೆ 119, 11ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. 4ನೆಯದು ಅದನ್ನನುಸರಿಸಿ ನಡೆಯುವುದು. ದೇವರ ವಾಕ್ಯವು ನಮ್ಮ ತಲೆಯಲ್ಲಿ, ಹೃದಯದಲ್ಲಿ ಇರುವುದು ಮಾತ್ರವಲ್ಲದೆ ನಮ್ಮ ಕೈಕಾಲುಗಳವರೆಗೂ ಬರಬೇಕು. ಪ್ರೀತಿಯುಳ್ಳ ದೇವಜನರೇ, ಅನೇಕರು ತಾವು ದಶಾಜ್ಞೆಗಳನ್ನು ಅನುಸರಿಸುತ್ತೇವೆಂದು ಹೇಳುತ್ತಾರೆ. ಅದುವೇ ಅವರ ಧರ್ಮವಾಗಿರುತ್ತದೆ. ಅವರನ್ನು ನಿಜವಾಗಿ ಆಳವಾಗಿ ಪ್ರಶ್ನೆ ಮಾಡಿದರೆ ಅವರು ಅದನ್ನು ಬಾಯಿಪಾಠ ಮಾಡಿ ಒಳ್ಳೆಯದೆಂದು ತಿಳ್ಕೊಂಡಿದ್ದಾರೆ ಅಷ್ಟೇ. ಆದರೆ ಅದನ್ನು ಕೈಕೊಳ್ಳುವುದೂ ಇಲ್ಲ, ಅವುಗಳಿಗೆ ವಿಧೇಯರಾಗುವುದೂ ಇಲ್ಲ. ಧರ್ಮಶಾಸ್ತ್ರವು ಕಟ್ಟಡವು ನೇರವಾಗಿದೆಯೋ ಎಂದು ಪರೀಕ್ಷಿಸುವ ಲಂಬವಾಗಿದೆ. ಅದು ನಮ್ಮ ಹೃದಯಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಅದು ಕತ್ತಲಲ್ಲಿ ದಾರಿ ತೋರಿಸುವ ವಾಹನದ ಮುಖ್ಯ ಬೆಳಕಾಗಿದೆ. ಅದರಿಂದ ದಾರಿಯಲ್ಲಿನ ವಕ್ರತೆಗಳು ಕಂಡುಬರುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೈತಿಕ ನಿಯಮಗಳ ಪಾಲನೆಗಾಗಿ ದೇವರು ಯಾರನ್ನೂ ರಕ್ಷಿಸುವುದಿಲ್ಲವೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ನೈತಿಕ ನಿಯಮಗಳಲ್ಲಿ ಯಾವ ದೋಷವೂ ಇರುವುದಿಲ್ಲ. ಆದರೆ ನಮ್ಮಲ್ಲಿಯೇ ದೋಷವಿರುತ್ತದೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ಹೇಳುತ್ತಾನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂದು ನಿಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರದಿಂದ ಯಾವನೂ ನೀತಿವಂತನೆಂದೆನಿಸಲ್ಪಡುವುದಿಲ್ಲ. ಯಾಕಂದರೆ ಧರ್ಮಶಾಸ್ತ್ರವನ್ನು ಸರಿಯಾಗಿ ಕೈಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಮುಂದಕ್ಕೆ ನಾವು ನೋಡುತ್ತೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ, ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವು ಯಾಕೆ ಇರುತ್ತದೆಂಬ ಪ್ರಶ್ನೆ ಸಹಜವಾದದ್ದೇ ಆಗಿದೆ. ಅದಕ್ಕೆ ಉತ್ತರವೇನೆಂದರೆ, ಅದು ಸೂಚಿತನಾದವನು ಬರುವ ತನಕ ಅಪರಾಧಗಳ ಕಾರಣದಿಂದ ಸೇರಿಸಲ್ಪಟ್ಟಿತು. ಅಂದರೆ ಆ ಸೂಚಿತನಾದವನು ಬರುವವರೆಗೆ ಅದು ತಾತ್ಕಾಲಿಕವಾದದ್ದು ಮತ್ತು ಆ ಸೂಚಿತನಾದವನು ಕ್ರಿಸ್ತನೇ. ಮುಂದಕ್ಕೆ ಕೂಡ ನಾವು ನೋಡುತ್ತೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ, ಹೀಗಿರಲಾಗಿ
ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈ ಕೆಳಗಿರುವವರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧರ್ಮಶಾಸ್ತ್ರವು ಕಾಯುವ ಆಳಿನ ಕೆಲಸವನ್ನು ಮಾಡುತ್ತದೆ. ನಮ್ಮನ್ನು ಕೈ ಹಿಡಿದು ಕ್ರೂಜೆಯ ಬಳಿಗೆ ನಡೆಸುತ್ತದೆ ಮತ್ತು ಅದು ಹೇಳುತ್ತದೆ, ನೀನು ಒಬ್ಬ ಪಾಪಿಯಾಗಿದ್ದಿ, ನಿನಗೆ ಒಬ್ಬ ರಕ್ಷಕನ ಅಗತ್ಯವಿದೆ ಎಂಬುದಾಗಿ. ಪ್ರಿಯರೇ, ನಮಗೆ ರಕ್ಷಕನ ಅವಶ್ಯಕತೆಯನ್ನು ತೋರಿಸುವ ಕಾರ್ಯವು ಧರ್ಮಶಾಸ್ತ್ರದ್ದಾಗಿದೆ. ಧರ್ಮಶಾಸ್ತ್ರವು ಒಳ್ಳೆಯದೇ ಆಗಿದೆ, ಅದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ಧರ್ಮಶಾಸ್ತ್ರವು ದೇವರ ಮನಸ್ಸನ್ನು ಪ್ರಕಟಿಸುತ್ತದೆ. ನಾವು ದೇವರ ಮಹಿಮೆಯಿಂದ ಎಷ್ಟು ದೂರ ಹೋಗಿದ್ದೇವೆಂಬುದನ್ನು ಅದು ತಿಳಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ ಎಂಬುದಾಗಿ. ಪ್ರಿಯರೇ, ಈ ಧರ್ಮಶಾಸ್ತ್ರವನ್ನು ನಿನ್ನ ಜೀವಿತಕ್ಕೆ ಅನ್ವಯಿಸಿಕೋ. ನಿನ್ನನ್ನು ಅದು ಕ್ರಿಸ್ತನ ಬಳಿಗೆ ನಡೆಸುವಂತೆ ಮಾಡುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಮ್ಮ ದೇವರಾದ ಯೆಹೋವನು ಹೋರೇಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಐಗುಪ್ತದಲ್ಲಿ ಅವರಿಗೆ ಧರ್ಮಶಾಸ್ತ್ರವನ್ನು ಕೊಡಲಿಲ್ಲ. ಅವರು ಅರಣ್ಯ ಪ್ರಯಾಣಕ್ಕೆ ಬಂದು ಸಿನಾಯಿ ಪರ್ವತ ಪ್ರದೇಶವಾದ ಹೋರೇಬಿನಲ್ಲಿರುವಾಗ ಅವರಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಇಸ್ರಾಯೇಲ್ ಜನಾಂಗಕ್ಕೆ ಅದು ಕೊಡಲ್ಪಟ್ಟಿತು. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ಆ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆಯೊಳಗಿಂದ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತಾಡಲಾಗಿ, ನೀವು ಆ ಬೆಂಕಿಯ ಜ್ವಾಲೆಯ ದಿಸೆಯಿಂದ ಭಯಪಟ್ಟು ಬೆಟ್ಟವನ್ನು ಹತ್ತದೆ ಹೋಗಲಾಗಿ, ನಾನು ಯೆಹೋವನಿಗೂ ನಿಮಗೂ ನಡುವೆ ನಿಂತು ಆತನು ಆಡಿದ ಮಾತುಗಳನ್ನು ನಿಮಗೆ ತಿಳಿಸಿದೆನು. ಆತನು ಹೇಳಿದ್ದೇನೆಂದರೆ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಐಗುಪ್ತದಲ್ಲಿದ್ದಾಗ ಮೂರ್ತಿ ಪೂಜಕರ ನಡುವೆ ಇದ್ದರು. ವಿಗ್ರಹಾರಾಧನೆಯ ಯುಗದಲ್ಲಿ ಅವರಿದ್ದರು. ಬನ್ನಿರಿ, ಮುಂದಕ್ಕೆ ನಾವು ನೋಡುತ್ತೇವೆ ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾನವನ ಮೊದಲ ಪಾಪ ನಾಸ್ತಿಕನಾಗಿದ್ದದ್ದಲ್ಲ, ಬಹುದೇವತೆಗಳ ಆರಾಧಕನಾಗಿ ಇದ್ದದ್ದೇ. ಅವನು ಅನೇಕ ದೇವರುಗಳನ್ನು ಆರಾಧಿಸುತ್ತಿದ್ದನು. ಉದಾಹರಣೆಗೆ, ಬಾಬೇಲ್ ಗೋಪುರದ ಬಳಿ ಅವನು ಒಂದು ಮಹಾಗೋಪುರವನ್ನು ಕಟ್ಟಿದನು. ಅದರ ತುದಿಯಲ್ಲಿ ಅವನು ಸೂರ್ಯನಿಗೆ ಯಜ್ಞಗಳನ್ನು ಅರ್ಪಿಸುತ್ತಿದ್ದರು. ಸೂರ್ಯ ಹಾಗೂ ಗ್ರಹಗಳು ಮಾನವನಿಂದ ಮೊದಲು ಪೂಜಿಸಲ್ಪಡುತ್ತಿದ್ದವು. ಅವರು ಈಗ ದೇವರಿಂದ ದೂರ ಹೋದವರಾಗಿದ್ದರು. ಜಲಪ್ರಳಯದ ಬಳಿಕ ಮಿಂಚು ಗುಡುಗುಗಳನ್ನು ಅವರು ಪೂಜಿಸಲಿಲ್ಲ, ಯಾಕಂದರೆ ಅವುಗಳ ಕುರಿತಾಗಿ ಅವರಿಗೆ ಭಯವಿತ್ತು. ಅವರು ಸೃಷ್ಟಿಯ ವಸ್ತುವಾದ ಸೂರ್ಯನನ್ನು ಪೂಜಿಸಿದರೇ ಹೊರತು ಸೃಷ್ಟಿಕರ್ತನನ್ನಲ್ಲ. ಇಂತಹ ಬಹು ದೈವಾರಾಧಕರಿಗೆ ದೇವರು ಹೇಳಿದ್ದು, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂದು. ಕರ್ತನಲ್ಲಿ ಪ್ರಿಯರೇ, ದಾವೀದನ ಕಾಲದವರೆಗೆ ನಾಸ್ತಿಕತೆಯು ಬಂದಿರಲಿಲ್ಲ. ಅದಕ್ಕಿಂತ ಮೊದಲು ಅವರು ದೇವರಿಂದಾದ ಪ್ರಕಟಣೆಯ ಗುಂಗಿನಲ್ಲಿದ್ದರು. ದೇವರ ಪ್ರಕಟಣೆಯು ಇನ್ನೂ ಅವರ ಮನಸ್ಸಿನಲ್ಲಿತ್ತು. ದೇವರ ಇರುವಿಕೆಯನ್ನು ಅವರು ಅಲ್ಲಗಳೆಯುತ್ತಿರಲಿಲ್ಲ. ದಾವೀದನ ಕಾಲದಲ್ಲಿ ಮೂರ್ಖರು ತಮ್ಮ ಮನಸ್ಸಿನಲ್ಲಿ ದೇವರಿಲ್ಲವೆಂದು ಹೇಳುತ್ತಿದ್ದರು. ಕೀರ್ತನೆ 14:1ನೇ ವಚನದಲ್ಲಿ ನಾವು ಇದನ್ನು ನೋಡುತ್ತೇವೆ. ಮೂರ್ಖನೆಂದರೆ ಬುದ್ಧಿ ಸೀಮಿತ ಕಳಕೊಂಡವನೆಂದು ಅರ್ಥ. ದೇವರಿಲ್ಲವೆಂದು ಹೇಳುವವನು ಬುದ್ಧಿ ಸೀಮಿತ ಕಳಕೊಂಡವನು, ಇಲ್ಲವೇ ಕಪಟಿಯಾಗಿದ್ದಾನೆ. ಈ ಮೊದಲನೆಯ ಆಜ್ಞೆಯು ದೇವರಲ್ಲಿನ ನಂಬಿಕೆಯಿಲ್ಲದವರ ಕುರಿತು ಯಾವ ವಿಚಾರವೂ ಹೇಳದೆ ಅನೇಕ ದೇವರುಗಳನ್ನು ಪೂಜಿಸುವುದನ್ನು ನಿಷೇಧಿಸಿದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 8ರಿಂದ 10 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ
3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೂ ದಯೆ ತೋರಿಸುವನಾಗಿಯೂ ಇದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ 2 ವಿಧದ ಜನರು ಮಾತ್ರ ಇರುತ್ತಾರೆ: ದೇವರನ್ನು ಹಗೆ ಮಾಡುವವರು ಮತ್ತು ಆತನನ್ನು ಪ್ರೀತಿಸುವವರು. ಯಾವುದರ ಮೂರ್ತಿಯನ್ನು ಪೂಜಿಸಬಾರದೆನ್ನುವಾಗ ಈ ಕುರಿತಾಗಿ ವಿವರವಾಗಿ ಹೇಳುವುದನ್ನು ನೋಡುತ್ತೇವೆ. ಮುಂದೆ ದೇವರು ಹೇಳುತ್ತಾನೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಆಜ್ಞೆಯಾಗಿದೆ ಎಂದು ಕರ್ತನಾದ ಯೇಸು ಹೇಳಿದ್ದಾನೆ. ಇದರ ಎದುರಿಗೆ ಈಗಲೂ ದೇವರನ್ನು ಹಗೆ ಮಾಡುವವರ ದೊಡ್ಡ ಸಮೂಹವಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ತಾವು ಯಾವ ವಿಗ್ರಹವನ್ನು ಪೂಜಿಸುವುದಿಲ್ಲವೆಂದು ಅನೇಕರು ಹೇಳುತ್ತಾರೆ. ಆದರೂ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಲೋಭಿಗಳು ವಿಗ್ರಹಾರಾಧಕರಿಗೆ ಸಮವೆಂದು ಪೌಲನು ಹೇಳುತ್ತಾನೆ. ನೀನು ಯಾವುದಕ್ಕೆ ನಿನ್ನನ್ನು ಸಮರ್ಪಿಸಿಕೊಂಡಿದೆಯೋ, ನಿನಗೂ ದೇವರಿಗೂ ನಡುವೆ ಯಾವುದು ನಿಂತಿರುವುದೋ ಅದೇ ನಿನ್ನ ವಿಗ್ರಹವಾಗಿದೆ. ಪ್ರಿಯ ಸಹೋದರ ಸಹೋದರಿಯೇ, ನಿನ್ನಲ್ಲಿ ವಿಗ್ರಹವಿಲ್ಲವೆಂದು ಹೇಳುತ್ತೀಯಾ? ಕೆಲವರಿಗೆ ಕೂಡಿಸಿಟ್ಟ ಹಣವೇ ವಿಗ್ರಹವಾಗಿದೆ. ದೂರದರ್ಶನವು ನಿನ್ನ ವಿಗ್ರಹವಾಗಿರಬಹುದು. ಕೆಲವರಿಗೆ ತಮ್ಮ ಮಕ್ಕಳು ಇಲ್ಲವೇ ಮೊಮ್ಮಕ್ಕಳೇ ವಿಗ್ರಹವಾಗಿರಬಹುದು. ನಿನ್ನ ಹೃದಯದಲ್ಲಿ ಮೊದಲ ಸ್ಥಾನ ಯಾವುದಕ್ಕಿದೆಯೋ ಅದೇ ನಿನ್ನ ವಿಗ್ರಹವಾಗಿರುತ್ತದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯ ಜಾತಿಯೆಲ್ಲ ಪಾಪದಿಂದ ತುಂಬಿದೆ ಎಂದು ಹೇಳುವಾಗ ಪೌಲನು ಹೀಗೆ ಬರೆಯುತ್ತಾನೆ: ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯಾದೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ದಾರಿ ನಡೆಯುವಾಗ ಇಲ್ಲವೇ ಜನರ ಗುಂಪಿನಲ್ಲಿ ನೀನಿರುವುದಾದರೆ ಬೇಕಾದಷ್ಟು ದುರ್ಭಾಷೆಯ ಮಾತುಗಳನ್ನು ಕೇಳಬಹುದು. ಈ ಕಾಲದಲ್ಲಿ ಕೆಟ್ಟ ಭಾಷೆ ಮಾತನಾಡುವವರು ಇಷ್ಟು ಮಂದಿ ಇದ್ದಾರೋ ಎಂದು ನಮಗೆ ಆಶ್ಚರ್ಯವಾಗುತ್ತದೆ. ದೇವರು ಅಂಥವರನ್ನು ಹಾಗೆ ಮಾಡುತ್ತಾನೆ. ತನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತುವವರನ್ನು ತಾನು ಶಿಕ್ಷಿಸದೇ ಬಿಡುವುದಿಲ್ಲವೆಂದು ದೇವರು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮೊದಲ 3 ಆಜ್ಞೆಗಳು ನಕಾರಾತ್ಮಕವಾಗಿವೆ. ಈಗ ಧನಾತ್ಮಕವಾದದ್ದನ್ನು ನೋಡೋಣ. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಧರ್ಮೋಪದೇಶಕಾಂಡ ಪುಸ್ತಕ 5ನೇ ಅಧ್ಯಾಯ 12ರಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ, ಪಶುಗಳು, ನಿನ್ನ ಊರಿನಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನಂತೆಯೇ ನಿನ್ನ ಗಂಡಾಳು ಹೆಣ್ಣಾಳುಗಳಿಗೂ ವಿಶ್ರಾಂತಿ ದೊರೆಯಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದುದನ್ನು ನಿಮ್ಮ ದೇವರಾದ ಯೆಹೋವನು ಭುಜಪರಾಕ್ರಮದಿಂದಲೂ ಶಿಕ್ಷಾ ಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಸಬ್ಬತ್ನ ಕುರಿತಾದ ಆಜ್ಞೆ ಬಿಟ್ಟು ಬೇರೆಲ್ಲೂ ಪುನಃ ಹೇಳಲ್ಪಟ್ಟಿವೆ. ಯಾಕಂದರೆ ಸಬ್ಬತ್ ಸಭೆಗೆ ಕೊಡಲ್ಪಟ್ಟದಲ್ಲ. ಸಭೆಯು ಯಾವಾಗಲೂ ವಾರದ ಮೊದಲನೆಯ ದಿನದಲ್ಲಿ, ಅಂದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದ ದಿನದಲ್ಲಿ ಕೂಡಿ ಬರುತ್ತಿತ್ತು. ಸಬ್ಬತ್ ದಿನವು ಇಸ್ರಾಯೇಲರಿಗೆ ಒಂದು ವಿಶೇಷ ಸಂಬಂಧವುಳ್ಳದಾಗಿದೆ. ವಿಮೋಚನಕಾಂಡ ಪುಸ್ತಕದಲ್ಲಿ ದೇವರು ಹೇಳಿದ್ದಾನೆ: ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು ಎಂಬುದಾಗಿ. ಸಬ್ಬತ್ ಎಂಬುದು ಇಸ್ರಾಯೇಲರಿಗೆ ಕೊಡಲ್ಪಟ್ಟದ್ದು. ಪ್ರೀತಿಯುಳ್ಳ ದೇವಜನರೇ, ವಿಮೋಚನಕಾಂಡ ಪುಸ್ತಕದ 20ನೇ ಅಧ್ಯಾಯದಲ್ಲಿ ದೇವರು 6 ದಿನಗಳಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನೆಂದು, ಅದರಿಂದ ಇಸ್ರಾಯೇಲರು ಸಬ್ಬತ್ತನ್ನು ಆಚರಿಸಬೇಕೆಂದು ಅವರಿಗೆ ಹೇಳಲಾಗಿತ್ತು. ಇಲ್ಲಿ ಧರ್ಮೋಪದೇಶಕಾಂಡದಲ್ಲಿ ಸಬ್ಬತ್ ಆಚರಣೆಯು ದೇವರಿಗೂ ಇಸ್ರಾಯೇಲರಿಗೂ ನಡುವಣ ವಿಶೇಷ ಸಂಬಂಧವನ್ನು ಸೂಚಿಸುವಂಥದ್ದಾಗಿತ್ತು. ಇಸ್ರಾಯೇಲ್ಯರು
ಸಬ್ಬತ್ತನ್ನು ಯಾಕೆ ಆಚರಿಸಬೇಕಿತ್ತು? ಯಾಕಂದರೆ ಅವರು ಐಗುಪ್ತದಲ್ಲಿ ಗುಲಾಮರಾಗಿದ್ದು ದೇವರು ತನ್ನ ಮಹಾಶಕ್ತಿಯಿಂದ ಅವರನ್ನು ಬಿಡಿಸಿ ಹೊರಗೆ ತಂದನು. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವಿತದ ಸ್ಥಿತಿ ಹಾಗಿದೆ ಪ್ರಿಯರೇ. ನಮ್ಮ ದೇವರ ಅನ್ಯೋನ್ಯತೆ ಸಂಬಂಧ ಹಾಗಿದೆ. ಅದು ದಿನೇ ದಿನೇ ಬೆಳೆಯುತ್ತಾ ಇದೆಯೋ ಅಥವಾ ನಾವು ದೇವರಿಂದ ದೂರವಾಗಿ ಹೋಗುತ್ತಾ ಇದ್ದೇವೆಯೋ? ದೇವರು ನಮ್ಮನ್ನು ಅದ್ಭುತವಾದ ರೀತಿ ನಡೆಸಿದ್ದನ್ನು ನೆನಪು ಮಾಡಿಕೊಂಡು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ದೈವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇದು ಬಹು ಆಳವಾದ ಗಂಭೀರವಾದ ಸತ್ಯವಾಗಿದೆ. ಕೃಪೆಯಿಂದಲೇ ನಾವು ರಕ್ಷಿಸಲ್ಪಡುತ್ತೇವೆ. ದೇವರ ವಾಕ್ಯವನ್ನು ಕೇಳಬೇಕು, ಕಲಿಯಬೇಕು, ಕೈಕೊಳ್ಳಬೇಕು ಮತ್ತು ಅದನ್ನು ಅನುಸರಿಸಿ ನಡೆಯಬೇಕು. ಈ ರೀತಿಯಾಗಿ ಜೀವಿಸುವಾಗ ಕ್ರಿಸ್ತನ ಬೆಳಕು ನಮಗೆ ದೊರೆಯುತ್ತದೆ. ಆತನ ಆಜ್ಞೆಗಳನ್ನು ಕೈಕೊಳ್ಳಲು ಸಹಾಯವಾಗುತ್ತದೆ. ದೇವರು ತಿಳಿಸಿದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ಬೆಳಕಿನ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಬನ್ನಿರಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ನಾನೇ ಈ ಲೋಕಕ್ಕೆ ಬೆಳಕು ಎಂಬುದಾಗಿ ನುಡಿದಂಥ ಪ್ರೀತಿಯುಳ್ಳ ಯೇಸುವೆ, ಎಷ್ಟೊಂದು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮಗೆ ಕೊಟ್ಟಂಥ ಕೃಪೆಗಾಗಿಯೂ ಅವಕಾಶಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು, ಸ್ನೇಹಿತರನ್ನು, ಬಂಧು ಬಾಂಧವರನ್ನು, ನಮ್ಮ ಪ್ರಿಯರನ್ನು ಅತ್ಯಧಿಕವಾಗಿ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಕ್ಕನುಸಾರವಾಗಿ ವಿಧೇಯರಾಗಿ ಜೀವಿಸಲು ಕಲಿಸು. ನಿನ್ನ ಮಾರ್ಗದಲ್ಲಿ ನಡೆಯಲು ನಿನ್ನ ಕೃಪೆಯನ್ನು ನೀಡಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕ್ರಿಸ್ತನ ಬೆಳಕಿನಲ್ಲಿ ಸಂತೋಷ ಪಡುವ ಜೀವಿತ ನಮ್ಮದಾಗಿರುವಾಗ ಕತ್ತಲೆಯಲ್ಲಿ ಇರುವವರನ್ನು ಬೆಳಕಿಗೆ ಕರೆತಿರುವ ಹಂಗಿನಲ್ಲಿ ನಾವಿದ್ದೇವೆ ಅಲ್ಲವೇ? ಹಾಗಾದರೆ ಹಿಂದೆ ನಮಗೆ ಕರೆ ಮಾಡುವುದರ ಮೂಲಕ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ.